ವೀಕ್ಷಕರೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕನ್ನಡ ಕಾಮರ್ಸ್ ಕ್ಲಾಸ್ ರೂಮ್ಗೆ ಸ್ವಾಗತ. ಇವತ್ತು ನಾನು ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಅಪ್ಕಮಿಂಗ್ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಆರ್ಡರ್ ಆಗಿ UGC ನೆಟ್ ಸಿಲೆಬಸ್ ಪ್ರಕಾರ ನಿಮಗೆ ವಿಡಿಯೋಗಳು ಸಿಗುತ್ತೆ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ಈ ಲಿಂಕ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇ ಕ್ವಶನ್, ದ ಕಾಂಪಿಟೇಷನ್ ವಿಚ್ ಸ್ಯಾಟಿಸ್ಫೈ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಡಿಸೈರ್ ಕಾಲ್ಡ್. ಇಲ್ಲಿ ನಾವು ನೋಟ್ ಮಾಡಬೇಕಾಗಿರೋದು ಏನಂದರೆ, ಪರ್ಟಿಕ್ಯುಲರ್ ಕ್ಯಾಟಗರಿ ಡಿಸೈರ್ ಅಂತ ಬಂದರೆ ಗೊತ್ತಾಗ್ಬಿಡ್ಬೇಕು ಅದು ಯಾವುದಕ್ಕೆ ಸಂಬಂಧಿಸಿದ್ದು, ಜನರಿಕ್ ಕಾಂಪಿಟೇಷನ್ಗೆ ಸಂಬಂಧಿಸಿದ್ದು. ಹಾಗಾದರೆ ಬ್ರ್ಯಾಂಡ್ ಕಾಂಪಿಟೇಷನ್ ಅಂದರೆ ಏನು? ಈ ಬ್ರ್ಯಾಂಡ್ ಕಾಂಪಿಟೇಷನ್ ಅಂದರೆ ಎರಡು ಕಂಪನಿಗಳು ಅಂದರೆ XY ಕಂಪ್ನಿ ಇರುತ್ತೆ, ಸೇಮ್ ಎರಡೂ ಕಂಪ್ನಿಗಳು ಸೇಮ್ ಲೈನ್ ಆಫ್ ಪ್ರಾಡಕ್ಟ್ನ ಮತ್ತು ಸೇಮ್ ಟಾರ್ಗೆಟ್ ಮಾರ್ಕೆಟ್ನಲ್ಲಿ ಕೊಡ್ತಿರ್ತಾರೆ. ಇದನ್ನೇ ಏನಂತ ಕರಿತೀವಿ? ಬ್ರ್ಯಾಂಡ್ ಕಾಂಪಿಟೇಷನ್ ಅಂತ ಕರಿತೀರಿ. ಇಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಟರ್ಸ್ ಇರ್ತಾರೆ, ಅಂದರೆ ಡೈರೆಕ್ಟು, ಪೊಟೆನ್ಷಿಯಲ್ಲು, ಇಂಡೈರೆಕ್ಟು, ಫ್ಯೂಚರು, ರೀಪ್ಲೇಸ್ಮೆಂಟು, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಷನ್ಸ್ ಇರುತ್ತೆ. ಅದರ ಅಂಡರಲ್ಲಿ ಈ ಜನರಿಕ್ಕು, ಬ್ರ್ಯಾಂಡು ಎಲ್ಲ ಬರುತ್ತೆ. ಇದರ ಬಗ್ಗೆ ಆದಷ್ಟು ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇಷ್ಟು ಮಾಹಿತಿಯಿಂದ ಒಂದು ಕ್ವಶನ್ನು ಖಂಡಿತವಾಗ್ಲೂ ಬಂದಿರುತ್ತೆ. ಈ ಕಂಟೆಂಟ್ ಏನು ಹೇಳ್ತಿದ್ದೀನಿ, ಈ ಕಂಟೆಂಟಿಂದ ಖಂಡಿತವಾಗ್ಲೂ ಒಂದು ಕ್ವಶನ್ನು ಪ್ರಿಪೇರ್ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ನು, DEPEST ಮೀನ್ಸ್. ಆ್ಯಕ್ಚುಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ಕೂಡಲೇ ನಾವೇನು ಅಂದ್ಕೊಂಡ್ಬಿಡ್ತೀವಿ? ಪೆಸ್ಟ್, ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಅಂದ್ಕೊಂಡ್ಬಿಡ್ತೀವಿ. ಇನ್ನೂ ಕೆಲವೊಂದು ಸಾರಿ ಏನು ಮಾಡಿರ್ತಾರೆ, ನಿಮಗೆ ಕನ್ಫ್ಯೂಷನ್ ಆಗೋಕ್ಕೋಸ್ಕರನೇ ಹಾರ್ಡ್ರಾಗಿ ಕೊಟ್ಟಿರಲ್ಲ, ಜಂಬಲ್ಡ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ನೀವು ಏನಾದರೂ ಎಲ್ಲ ವರ್ಡ್ಸು ಕರೆಕ್ಟಾಗಿದೆ ಅಂತ ರೈಟ್ ಹಾಕಿದರೆ ರಾಂಗ್ ಆಗುತ್ತೆ. ನಿಮ್ಮ ಆನ್ಸರು ಖಂಡಿತವಾಗ್ಲೂ ರಾಂಗ್ ಆಗುತ್ತೆ. ಯಾಕಂದರೆ ಅವರು ಕೇಳಿರೋ ಫಾರ್ಮೆಟಲ್ಲೇ ಹೇಳಬೇಕು. ಫಸ್ಟ್ನೇದು ಡಿ ಅಂದರೆ ಏನು? ಡೆಮೋಗ್ರಾಫಿಕ್ಕು, ಇ ಎಕನಾಮಿಕ್ಕು, P ಪೊಲಿಟಿಕಲ್ಲು, E ಎಕೊಲಾಜಿಕಲ್, S ಸೋಷಿಯೋ ಕಲ್ಚರ್ ಆ್ಯಂಡ್ ಫೈನಲಿ T ಟೆಕ್ನಾಲಜಿಕಲ್. ಹಾಗಾದರೆ ಇಲ್ಲಿ ರೈಟ್ ಆನ್ಸರು B ಆಗುತ್ತೆ. ಇನ್ನು ಮೂರನೇ ಕ್ವಶನ್ನು, ವಾಟ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನೋಡಿ, ಈ ರೀತಿ ಕ್ವಶನ್ ನೋಡೋಕ್ಕೆ ತುಂಬಾ ಸಿಂಪಲ್ಲಾಗಿ ಕಾಣಿಸುತ್ತೆ, ಆದರೆ ನಾವು ಆನ್ಸರ್ ಮಾಡಬೇಕಾದ್ರೆ ತುಂಬಾ ರಾಂಗ್ ಮಾಡ್ತೀವಿ. ಯಾಕಂದರೆ ಫ್ಯಾಕ್ಟರ್ ಅಂದ ಕೂಡಲೇ ನೀವೇನು ಅಂದ್ಕೊಂಡ್ಬಿಡ್ತೀರಾ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ಕೊಂಡ್ಬಿಡ್ತೀರಾ. ಆದರೆ ಅದು ರಾಂಗು. ಅಂದರೆ ಲ್ಯಾಂಡು, ಲೇಬರು, ಕ್ಯಾಪಿಟಲು, ಟೆಕ್ನಾಲಜಿ, ಟೆಕ್ನಾಲಜಿಕಲ್ ಸ್ಕಿಲ್ ಇದೆ ರೈಟ್ ಅಂತ ಹಾಕ್ಬಿಡ್ತೀರಾ. ಆದರೆ ಅದು ರಾಂಗ್ ಆಗುತ್ತೆ. ಇಲ್ಲಿ ಕೇಳ್ತಾ ಇರೋದು ಏನಂದರೆ, ಫ್ಯಾಕ್ಟರ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಪ್ಲಾನಿಂಗ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಕಂಪನಿ ಅಥವಾ ಫಾರ್ಮು, ಆರ್ಗನೈಸೇಷನ್, ಇಂಡಸ್ಟ್ರಿ ಪ್ಲಾನಿಂಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ ಎಂಡ್ ಆಗುತ್ತೆ? ಕಂಟ್ರೋಲಿಂಗಲ್ಲಿ ಎಂಡ್ ಆಗುತ್ತೆ. ತಿಳ್ಕೊಳ್ಳಿ, ಈ ಥರ ಕ್ವಶನ್ಸು ಖಂಡಿತ ಇರುತ್ತೆ. ಕನ್ಫ್ಯೂಷನ್ ಆಗದಿರಾ ನೀವು ಸ್ಟೇಟ್ಮೆಂಟ್ಸ್ನ ಒಂದಲ್ಲ ಎರಡು ಸಾರಿ ಓದ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾಲ್ಕನೇ ಕ್ವಶನ್ನು, ಇನ್ ವಿಚ್ ಇಯರ್ ದ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ವಾಸ್ ಚೇಂಜ್ ಟು ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್. ಇದಂತೂ ಖಂಡಿತ ಈ ಕ್ವಶನ್ನು ತುಂಬ ಸಾರಿ ಫ್ರೇಮ್ ಆಗಿದೆ. ಹಾಗೆಯೇ ಈ ಥರ ಕ್ವಶನ್ನು ಕೂಡ ಫ್ರೇಮ್ ಆಗುತ್ತೆ. ಅಂದರೆ ಚೈಲ್ಡ್ ಲೇಬರ್ ಬಗ್ಗೆ ಆಗ್ಬೋದು, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನಲ್ ಆ್ಯಕ್ಟ್ ಬಗ್ಗೆ ಆಗ್ಬೋದು, ಇವು ಮೂರಲ್ಲಿ ಒಂದು ಕ್ವಶನ್ ಖಂಡಿತ ರಿಪೀಟ್ ಆಗಿ ಬರ್ತಾನೆ ಇದೆ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, 1977. ಹಾಗಾದರೆ ಈ ಚೈಲ್ಡ್ ವೆಲ್ಫೇರ್ ಏನಿತ್ತು ಅದನ್ನು 2005ರಿಂದ ಇದನ್ನು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನೋಡ್ಕೊಳ್ತಾ ಇತ್ತು. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನೋಡ್ಕೊಳ್ತಾ ಇತ್ತು. ಹಾಗೆಯೇ ಇದು ಯಾವಾಗ ಇಂಪ್ಲಿಮೆಂಟ್ ಆಯಿತು ಅಂದರೆ 1952. ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ? 1952 ಅಲ್ಲಿ ಇಂಪ್ಲಿಮೆಂಟ್ ಆಯಿತು. ಈ ಡೇಟ್ನು ಮೈಂಡಲ್ಲಿ ಮಾಡ್ಕೊಂಡಿರ್ರಿ. ಈ ಥರ ಕ್ವಶನ್ನು ಖಂಡಿತ ಒಂದು ಫ್ರೇಮ್ ಆಗೇ ಆಗುತ್ತೆ, ಅದರ ಬಗ್ಗೆ ನೋಟಿಸ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 5, ಎ ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಸೆಟ್ಸ್ ಒನ್ ಗ್ರೂಪ್ ಆಫ್ ಪೀಪಲ್ ಅಪಾರ್ಟ್ ಫ್ರಮ್ ಅನದರ್. ಅಂದರೆ ಇದು ಈ ರೀತಿ ಕ್ವಶನ್ಸು ಅಷ್ಟೇ ಖಂಡಿತವಾಗ್ಲೂ ಎಥಿಕ್ಸು, ಕಲ್ಚರು, ವ್ಯಾಲ್ಯೂಸು, ನಾರ್ಮ್ಸು, ಈ CSRದು ಏನಿದೆ ಅದರಲ್ಲಿ ಒಂದು ಕ್ವಶನ್ನು ನಿಮಗೆ ಬಂದೇ ಇರುತ್ತೆ, ಫ್ರೇಮ್ ಆಗೇ ಇರುತ್ತೆ. ಬಟ್ ಕನ್ಫ್ಯೂಷನ್ ಆಗಬೇಡಿ, ನೀವು ಓದಿರೋ ಕ್ವಶನ್ನೇ ಇರುತ್ತೆ, ಆದರೆ ಆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಹಾಗಾದರೆ ಇಲ್ಲಿ ಒನ್ ಗ್ರೂಪ್ ಪೀಪಲ್ ಅಪಾರ್ಟ್ ಫ್ರಮ್ ಅನದರ್ ಅಂತಲೇ ನಾವು ಹೇಳ್ಬೋದು. ಆಪ್ಷನ್ ಸಿ ರೈಟ್ ಆನ್ಸರ್. ಹಾಗಾದರೆ ಎಥಿಕ್ಸ್ ಅಂದರೆ ಏನು? ಎಥಿಕ್ಸ್ ಅಂದರೆ ಮಾರಲ್ ಪ್ರಿನ್ಸಿಪಲ್ಲು. ಎಥಿಕ್ಸ್ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಮಾರಲ್ ಪ್ರಿನ್ಸಿಪಲ್ಲು ಅಂದರೆ ಇದು ಯಾರಿಗೆ ಸಂಬಂಧಿಸಿರುತ್ತೆ? ಗವರ್ನ್ ಎ ಪರ್ಸನ್ಸ್ ಬಿಹೇವಿಯರ್ಗೆ ಸಂಬಂಧಿಸಿರುತ್ತೆ, ಅಂದರೆ ವ್ಯಾಲ್ಯೂಸ್ಗೆ ಸಂಬಂಧಿಸಿರುತ್ತೆ, ಪರ್ಸನಲ್ ಬಿಲೀಫ್ಗೆ ಸಂಬಂಧಿಸಿರುತ್ತೆ. ಯಾವತ್ತು ಸರಿ ಯಾವತ್ತು ತಪ್ಪು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಯಾವುದು? ಎಥಿಕ್ಸು. ಅದಕ್ಕೆ ಇಲ್ಲಿ ರೈಟ್ ಆನ್ಸರು ವ್ಯಾಲ್ಯೂಸು. ಬಟ್ ಎಥಿಕ್ಸ್ ಬಗ್ಗೆನೂ ತುಂಬ ತಿಳ್ಕೊಂಡಿರ್ರಿ. ಇನ್ನು 6th ಕ್ವಶನ್ನು, ಇನ್ ವಿಚ್ ಇಂಡಸ್ಟ್ರಿಯಲ್ ಯೂನಿಟ್ಸ್
in the cooperative sector account for over half of the total production. ಯಾವ ಕೋಆಪರೇಟಿವ್ ಸೆಕ್ಟರಲ್ಲಿ ಹಾಫ್ ಆಫ್ ಪ್ರೊಡಕ್ಷನ್ ಇದೊಂದು ಪರ್ಟಿಕ್ಯುಲರ್ ಇಂದಾನೆ ಬರ್ತಾ ಇದೆ, ಪರ್ಟಿಕ್ಯುಲರ್ ಇಂಡಸ್ಟ್ರಿಯಿಂದ. ಹಾಗಾದ್ರೆ ಆ ಇಂಡಸ್ಟ್ರಿ ಯಾವುದು ಅಂದರೆ ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳೋದಾದರೆ ಆಪ್ಷನ್ ಡಿ, ಶುಗರ್ ಕೇನ್ ಇಂಡಸ್ಟ್ರಿ. ಈ ಶುಗರ್ ಕೇನ್ ಇಂಡಸ್ಟ್ರಿ ಕೋಆಪರೇಟಿವ್ ಸೆಕ್ಟರ್ನಲ್ಲೇ ಬರುತ್ತೆ, ಯಾಕಂದರೆ ಅದು ಕೇವಲ ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ, ಅಲ್ಲದೆ ಇದು ವಾರ್ಷಿಕ ಬೆಳೆ ಆಗಿದ್ದರಿಂದ ಇದರ ಖರ್ಚು ಕೂಡ ಅಥವಾ ಮೇಂಟೆನೆನ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ಇನ್ನು 7th ಕ್ವಶನ್, ವಿಚ್ ಪಾಲಿಸಿ ಈಸ್ ನೋನ್ ಆಸ್ ಇಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಈ ಎಕನಾಮಿಕ್ ಪಾಲಿಸೀಸ್ ಏನಿದೆ ಖಂಡಿತ ಕನ್ಫ್ಯೂಷನ್ ಆಗೋ ಕಂಟೆಂಟ್. ಯಾಕಂದರೆ ತುಂಬಾ ಎಕನಾಮಿಕ್ ಪಾಲಿಸೀಸ್ ಇದೆ, ಅದರಲ್ಲಿ ನಾವು ಫೈಂಡ್ ಮಾಡಬೇಕಾದ್ರೆ ಏನಂದರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಇದೆ ಅದರಲ್ಲಿ. ಅಂದರೆ ಲೈಕ್ ಈ 7th ಕ್ವಶನಲ್ಲಿ ಕೇಳಿರೋದು ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬರುತ್ತಲ್ವ, ಆ ರೀತಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಇದು ನೆಕ್ಸ್ಟ್ ಆನ್ಸರ್ ಹೇಳಿದ್ಮೇಲೆ ಹೇಳ್ತೀನಿ. ಇಲ್ಲಿ ಆಪ್ಷನ್ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್. ಕಾರಣ ಏನು ಅಂದರೆ ಇಂಡಸ್ಟ್ರೀಸ್ ಪಾಲಿಸಿಗಳೆಲ್ಲ ಇದನ್ನು ಬೇಸಾಗಿ ತಗೊಂಡು, ಯಾವುದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 ಎಲ್ಲ ಬೇರೆ ಅದರ್ ಪಾಲಿಸೀಸು ಇದನ್ನು ಬೇಸಾಗಿ ತಗೊಂಡು, ಅಲ್ಲದೆ ಈ ಪಾಲಿಸಿ ಮೊಟ್ಟ ಮೊದಲಿಗೆ ರಿಸರ್ವೇಷನ್ ಆಫ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡುತ್ತೆ. ಬೇರೆ ಯಾವ ಪಾಲಿಸಿನೂ ಮಾಡಿರಲ್ಲ, ಈ ಇಂಡಸ್ಟ್ರಿ ಮಾಡುತ್ತೆ. ಅದರಲ್ಲೂ 3 ಇಂಡಸ್ಟ್ರೀಸ್ ಇದೆ, ಅದು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಅದರದೇ ಇರೋದ್ರಿಂದ ಆ ಪಾರ್ಟಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲದೆ ಇದರಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾದ್ರೆ ಈ ಪಾಲಿಸಿಯಲ್ಲಿ ಏನು ಅಂದರೆ ಶೆಡ್ಯೂಲ್ A17 ಅಂತ ಬರುತ್ತೆ. ಖಂಡಿತವಾಗ್ಲೂ ಇಷ್ಟರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ತಿಳ್ಕೊಳ್ಳಿ. ಶೆಡ್ಯೂಲ್ B12 ಅಂತ ಬರುತ್ತೆ, ಹಾಗೆಯೇ ಶೆಡ್ಯೂಲ್ C ಅಂತ ಬರುತ್ತೆ. ಈ 3 ಶೆಡ್ಯೂಲಿಂದ ಒಂದು ಕ್ವಶನ್ ಫ್ರೇಮ್ ಆಗೇ ಇರುತ್ತೆ. ಖಂಡಿತವಾಗ್ಲೂ ಆದಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ನಾನು ಹೇಳ್ತಿರೋದು ಏನಂದರೆ ಈ ರೀತಿ ಕ್ವಶನ್ಸು ಖಂಡಿತ ಎಕ್ಸ್ಪೆಕ್ಟ್ ಆಗಿ ಬಂದೇ ಬರುತ್ತೆ. ಆದಷ್ಟು ಇದ್ರ ಬಗ್ಗೆ ಸಪ್ರೇಟ್ ನೋಟ್ಸ್ ಮಾಡಿಕೊಂಡು ನೀವು ಮಾಡ್ಕೊಂಡಿದ್ರೆ ಅನುಕೂಲ. ಇನ್ನು ಕ್ವಶನ್ ನಂಬರ್ 8, ವಾಟ್ ಆರ್ ದ ಮೇನ್ ಪಾಯಿಂಟ್ ಫಾರ್ ದ ಕ್ರಿಟಿಕಲ್ ಅಸೆಸ್ಮೆಂಟ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ? ಅಂದರೆ ಈ ರೀತಿ ಕ್ವಶನ್ಸು ಬರುತ್ತಾ ಅಂದರೆ ಖಂಡಿತವಾಗ್ಲೂ ಬರುತ್ತೆ, ನಿಮ್ಮನ್ನು ಕನ್ಫ್ಯೂಷನ್ ಮಾಡೋಕ್ಕೋಸ್ಕರನೇ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗಿರೋದ್ರಿಂದ ಇವೆಲ್ಲ ನಾಲೆಡ್ಜ್ ಬೇಸ್ಡ್ ಕ್ವಶನ್ ಇರುತ್ತೆ. ಇಸ್ ದ ಪಾಲಿಸಿ ಅನ್ಅವೈಡಬಲ್? ಖಂಡಿತ ಅನ್ಅವೈಡಬಲ್ಲೇ ಅಲ್ಲ, ಇದು ಅನ್ಅವೈಡಬಲ್ಲು. ಹಾಗೆಯೇ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆ್ಯಂಡ್ ಫೇಲ್ಯೂರ್ ಆಫ್ ದ ಪಾಲಿಸಿ? ಇದು ಕೂಡ ಅಸೆಸ್ ಮಾಡೇ ಮಾಡ್ತೀವಿ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, AB2. ಇನ್ 1991 ಜೂನ್ 24 ಈ ಡೇಟು ತುಂಬಾ ಇಂಪಾರ್ಟೆಂಟು. ಯಾಕೆ? ನ್ಯೂ ಎಕನಾಮಿಕ್ ಪಾಲಿಸಿ ರೈಸ್ ಆಗಿದ್ದೆ 1991. ಯಾರು ಸ್ಟಾರ್ಟ್ ಮಾಡಿದ್ರು? ಹಾಗಾದರೆ ನರಸಿಂಹರಾವ್ ಗೌರ್ಮೆಂಟು ಲಿಬರೈಸ್ಡ್ ಫಾರ್ಮ್ನಲ್ಲಿ, ಯಾವ ಫಾರ್ಮಲ್ಲಿ ಅಂತಲೂ ಬರ್ಬೋದು, ಯಾವ ಫಾರ್ಮಲ್ಲಿ? ಲಿಬರೈಸ್ಡ್ ಫಾರ್ಮಲ್ಲಿ. ಲಿಬರೈಸ್ಡ್ ಅಂದರೆ ಈ ರೀತಿ ನೀವು ತಿಳ್ಕೊಬೇಕಾಗಿರೋದು. ಜಸ್ಟ್ ಕ್ವಶನ್ ಓದ್ಬಿಟ್ಟೆ ಆನ್ಸರ್ ಗೊತ್ತು ಅನ್ನೋದಲ್ಲ, ಅದ್ರ ಜೊತೆಗೆ ಈ ಇನ್ಫಾರ್ಮೇಷನ್ ರಿಕ್ವೈರ್ ಇರುತ್ತೆ. ಅಂದರೆ ಇನ್ 1991 ಜೂನ್ 24 ನರಸಿಂಹರಾವ್ ಗೌರ್ಮೆಂಟು ಏನು ಮಾಡುತ್ತೆ? ಲಿಬರೈಸ್ ಫಾರ್ಮಲ್ಲಿ 1991 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ಜಾರಿಗೆ ತರುತ್ತೆ. ಆದ ಕಾರಣ ಇದು ಕೂಡ ತುಂಬಾ ಇಂಪಾರ್ಟೆಂಟು, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನು 9ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಮ್ಸ್ ಅಂಡರ್ ದ ಡಿ ರಿಸರ್ವೇಷನ್ ಆಫ್ ಇಂಡಸ್ಟ್ರೀಸ್? ಅಂದರೆ ಡೀಸ್ ರಿಸರ್ವ್ ಮಾಡ್ತಾರೆ 1991 ಪಾಲಿಸಿಯಲ್ಲಿ. ನಾನು ಹೇಳಿದ್ನಲ್ವ, 3 ಇಂಡಸ್ಟ್ರೀಸ್ ಏನಿತ್ತು ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ತೊಗೊಳುತ್ತೆ, ಇನ್ನು ಉಳಿದಿದ್ದೆಲ್ಲ ಸ್ಟೇಟು ಸೆಂಟ್ರಲ್ ಎರಡೂ ಶೇರ್ ಮಾಡಿಕೊಳ್ಳುತ್ತೆ. ಹಾಗಾದರೆ ಯಾವುದು ಡಿ ರಿಸರ್ವೇಷನಲ್ಲಿ ಬರಲ್ಲ ಅಂದರೆ ಇವು 3 ಡಿ ರಿಸರ್ವೇಷನ್ ಬರುತ್ತೆ. ಇಲ್ಲಿ ಆನ್ಸರು ನನ್ ಆಫ್ ದೀಸ್ ಆಗುತ್ತೆ. ಅಂದರೆ ಆಟೋಮಿಕ್ ಎನರ್ಜಿ, ನ್ಯೂಕ್ಲಿಯರು, ಮೈನಿಂಗು, ಫ್ಯೂಯಲ್ಲು, ಇವೆಲ್ಲ ಯಾವುದ್ರಲ್ಲಿ ಬಂದ್ಬಿಡುತ್ತೆ? ಆಟೋಮಿಕ್ ಎನರ್ಜಿಯಲ್ಲಿ ಬಂದ್ಬಿಡುತ್ತೆ. ಇನ್ನು ಆರ್ಮ್ಸ್ ಆ್ಯಂಡ್ ಅಮಿಷನ್, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ? ಡಿಫೆನ್ಸ್ ಸಿಸ್ಟಮಲ್ಲಿ ಯೂಸ್ ಮಾಡ್ಕೊಳ್ತಾರೆ, ವಾರ್ಶಿಪ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ. ರೈಲ್ವೆ ಟ್ರಾನ್ಸ್ಪೋರ್ಟು. ಈ 1991 ನ್ಯೂ ಪಾಲಿಸಿ ಪ್ರಕಾರ ಈ 3 ಇಂಡಸ್ಟ್ರೀಸ್ನ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ನೋಡ್ಕೊಳ್ಳುತ್ತೆ, ಮತ್ತು ಸ್ಟೇಟ್ ಗೌರ್ಮೆಂಟು ಇದರಲ್ಲಿ ಯಾವುದೇ ಪಾತ್ರ ಇರಲ್ಲ. ಈ ರೀತಿ ಕ್ವಶನ್ಸು ಒಂದು ಫ್ರೇಮ್ ಆಗಿರುತ್ತೆ, ಅದಕ್ಕೆ ಇದರ ಬಗ್ಗೆನೂ ತಿಳ್ಕೊಳ್ಳಿ. ಇನ್ನು ಕೊನೆಯದಾಗಿ 10ನೇ ಕ್ವಶನ್ನು. ಈ ಥರ ಕ್ವಶನ್ಗಳಂತೂ ತುಂಬ ಇರುತ್ತೆ, ಯಾಕಂದರೆ ಟೈಮ್ ಕಿಲ್ ಮಾಡೋಕ್ಕೆ ಈ ರೀತಿ ಕ್ವಶನ್ಸ್ ಇರುತ್ತೆ. ಆದರೆ ನೀವಿಲ್ಲಿ ಟೆಕ್ನಿಕಲ್ ಯೂಸ್ ಮಾಡಿಕೊಂಡ್ರೆ ತುಂಬಾ ಈಸಿ. ಯಾಕಂದರೆ ಆ ಟೆಕ್ನಿಕ್ ಯಾವುದಂದರೆ AR ಮಧ್ಯೆ ನೀವು ಬಿಕಾಸ್ ಯೂಸ್ ಮಾಡಿ. ಇಲ್ಲಿ ಹೇಗೆ? ಗ್ಲೋಬಲೈಸೇಷನ್ ರೆಫರ್ ಟು ದ ಫ್ರೀ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವಿಸ್, ಕ್ಯಾಪಿಟಲ್, ಇನ್ಫಾರ್ಮೇಷನ್ ಆ್ಯಂಡ್ ಪೀಪಲ್. ಬಿಕಾಸ್
Countries are consistently evolving innovative marketing barriers that are WTO compatible ಅಂತ ಬಂದಾಗ ಇವೆರಡಕ್ಕೂ ಮ್ಯಾಚ್ ಆದರೆ ಬಿಕಾಸ್ ಸೇರಿಸ್ಕೊಂಡಾಗ ಇವೆರಡಕ್ಕೂ ಮ್ಯಾಚ್ ಆಯಿತು ಅಂದರೆ ಅದು ಟ್ರೂ ಆಗಿರುತ್ತೆ, ಇಲ್ಲ ಅಂದರೆ ಟ್ರೂ ಆಗಲ್ಲ. ಹಾಗಾದರೆ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟಾಗೇ ಇದೆ, ಆದರೆ ಆರು ಕರೆಕ್ಟ್ ಎಕ್ಸ್ಪ್ಲನೇಷನ್, ಎಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ. ಹಾಗಾದರೆ ರೈಟ್ ಆನ್ಸರ್ ಯಾವುದಾಗುತ್ತೆ? ಬಿ. ಏನು? ಬೋತ್ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಈ ರೀತಿ ಕ್ವಶನ್ಗಳು ಇತ್ತೀಚೆಗೆ ತುಂಬ ಬರ್ತಾ ಇದೆ. ಇನ್ಮೇಲೆ ಈ ರೀತಿ ಕ್ವಶನ್ಸೇ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇನ್ ಕೇಸ್ ಏನಾದರೂ ನೀವು ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಕಮೆಂಟಲ್ಲಿ ಮೆಸೇಜ್ ಡ್ರಾಪ್ ಮಾಡಿ. ಹಾಗೆಯೇ ಈ ಇನ್ಫಾರ್ಮೇಷನ್ನ ನಿಮ್ಮ ಸ್ನೇಹಿತರ ಜೊತೆನೂ ಹಂಚ್ಕೊಳ್ಳಿ. ಧನ್ಯವಾದಗಳು.